ಸರ್ಕಾರದ ಕರಾಳ ಕಾನೂನುಗಳಾದ ಸಿಎಎ, ಎನ್ಆರ್ಸಿ ಮತ್ತು ಎನ್ಪಿಆರ್ ವಿರೋಧಿಸಿ ಉಡುಪಿಯಲ್ಲಿ ಸಹಬಾಳ್ವೆ ಸಂಘಟನೆ ವತಿಯಿಂದ ಜನವರಿ 30ರಂದು ಬೃಹತ್ ಪಾದಯಾತ್ರೆ ಮತ್ತು ಪ್ರತಿಭಟನಾ ಸಭೆ ನಡೆಯಲಿದೆ ಎಂದು ಸಂಘಟನೆಯ ಪದಾಧಿಕಾರಿ ಪ್ರಶಾಂತ್ ಜತನ್ ಹೇಳಿದರು. ಅವರು ಆದಿ ಉಡುಪಿ ಅಂಬೇಡ್ಕರ್ ಭವನದಲ್ಲಿ ಆಯೋಜಿಸಿದ್ದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಪಾದಯಾತ್ರೆಯು ಮಧ್ಯಾಹ್ನ 2:30ಕ್ಕೆ ಉಡುಪಿಯ ಪೊಲೀಸ್ ವರಿಷ್ಠಾಧಿಕಾರಿಗಳ ಕಚೇರಿಯಿಂದ ಹೊರಟು ಬನಜೆ ಸಿಟಿ ಬಸ್ ಸ್ಟ್ಯಾಂಡ್, ಕ್ಲಾಕ್ ಟವರ್, ಮಿಷನ್ ಹಾಸ್ಪಿಟಲ್ ಮಾರ್ಗವಾಗಿ ಕ್ರಿಶ್ಚಿಯನ್ ಹೈಸ್ಕೂಲ್ ಮೈದಾನಕ್ಕೆ ತಲುಪಲಿದೆ ಎಂದರು. ಇನ್ನೋರ್ವ ಪದಾಧಿಕಾರಿ ಸುಂದರ್ ಮಾಸ್ತರ್ ಮಾತನಾಡಿ, ಉಡುಪಿ ಕ್ರಿಶ್ಚಿಯನ್ ಹೈಸ್ಕೂಲ್ ಮೈದಾನದಲ್ಲಿ 4 ಗಂಟೆಗೆ ಪ್ರತಿಭಟನಾ ಸಭೆ ನಡೆಯಲಿದ್ದು, ಪ್ರತಿಭಟನಾ ಸಭೆಯಲ್ಲಿ ಪ್ರಧಾನ ಭಾಷಣಕಾರರಾಗಿ ಭೀಮ್ ಆರ್ಮಿ ಮುಖ್ಯಸ್ಥರಾದ ಚಂದ್ರಶೇಖರ್ ಆಜಾದ್ ರಾವಣ್, ನಿವೃತ್ತ ಐಎಎಸ್ ಅಧಿಕಾರಿ ಸಸಿಕಾಂತ್ ಸೆಂದಿಲ್, ಚಿಂತಕರಾದ ಮಹೇಂದ್ರ ಕುಮಾರ್, ಯುವ ನಾಯಕಿ ನಜ್ಮಾ ನಜೀರ್ ಚಿಕ್ಕನೇರಳೆ, ವಿದ್ಯಾರ್ಥಿ ನಾಯಕರಾದ ಅಮೂಲ್ಯ, ಸಾಮಾಜಿಕ ಹೋರಾಟಗಾರರಾದ ಮೆಹಜೂರ್ ಖಾನ್ ಹಾಗೂ ಕವಿತಾ ರೆಡ್ಡಿ ಭಾಗವಹಿಸಲಿದ್ದಾರೆ ಎಂದರು. ಜಾತ್ಯತೀತ ನಿಲುವಿನ ರಾಜಕೀಯ ಪಕ್ಷಗಳು, ಪ್ರಗತಿಪರ ಮಹಿಳಾ, ವಿದ್ಯಾರ್ಥಿ, ಯುವ, ಕಾರ್ಮಿಕ ಸಂಘಟನೆಗಳು, ದಲಿತ ಸಂಘಟನೆಗಳು, ವಿವಿಧ ಧಾರ್ಮಿಕ ಸಂಘಟನೆಗಳು ಪ್ರತಿಭಟನಾ ಸಭೆಯಲ್ಲಿ ಭಾಗವಹಿಸಲಿದ್ದಾರೆ ಎಂದು ಮಾಹಿತಿಯನ್ನ ನೀಡಿದರು. ಮುಖ್ಯಮಂತ್ರಿ ಯಡಿಯೂರಪ್ಪ ಕೂಡ ಉಡುಪಿಗೆ, ಮಂಗಳೂರಿಗೆ ಬಂದರು. ಒಮ್ಮೆ 10 ಲಕ್ಷ ರೂಪಾಯಿ ಘೋಷಣೆ ಮಾಡಿದರು. ಯಾರ್ದೋ ಒಂದು ಒತ್ತಡದಿಂದ ಅದನ್ನು ಹಿಂದೆ ಪಡೆದರು. ಸರ್ಕಾರದ ಒಂದು ಪೊಲೀಸರಿಂದ ಹತ್ಯೆಯಾಗಿದೆ. ತನಿಖೆ ಇನ್ನೂ ಮುಗಿಲಿಲ್ಲ. ಈಗಾಗಲೇ ಅವರು ಒಂದು ಕಿಡಿಗೇಡಿಗಳು ಎಂಬ ರೀತಿಯಲ್ಲಿ ಮಂತ್ರಿಗಳು, ಭಾರತೀಯ ಜನತಾ ಪಕ್ಷದ ಮುಖಂಡರು ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಸೊ ಇದೆಲ್ಲ ನೋಡುವಾಗ ನಮ್ಮ ದೇಶದಲ್ಲಿ ಕಾನೂನು ಇದೆಯಾ ಇಲ್ವಾ ಎಂಬ ಸಂಶಯ ಬರ್ತದೆ. ಪ್ರಜಾಪ್ರಭುತ್ವ ಉಳಿದಿದೆಯಾ ಇಲ್ವಾ ಎಂಬ ಸಂಶಯ ಬರ್ತದೆ. ಹಾಗಾಗಿ ಹೇಗೆ ನಮ್ಮ ಪೂರ್ವಜರು, ಹಿರಿಯರು ಸ್ವಾತಂತ್ರ್ಯ ಹೋರಾಟ ಮಾಡಿ ಸ್ವಾತಂತ್ರ್ಯ ಸಿಕ್ಕಿದ ನಂತರ ಪಾಕಿಸ್ತಾನ ಧರ್ಮಾಧಾರಿತ ರಾಷ್ಟ್ರ ಆದರೂ ಕೂಡ ಭಾರತ ಹಾಗೆ ಆಗಬಾರ್ದು, ಭಾರತ ಒಂದು ಧರ್ಮ ನಿರಪೇಕ್ಷ ರಾಷ್ಟ್ರ ಆಗಬೇಕಂತ ಈ ರಾಷ್ಟ್ರದ ನಿರ್ಮಾತೃರು ಒಂದು ಪ್ರಜಾಪ್ರಭುತ್ವ ಒಂದು ರಾಷ್ಟ್ರವನ್ನು ಕಟ್ಟಿದ್ರು. ಇದೇ ರೀತಿ ಇವತ್ತು ಅದೇ ಪ್ರಜಾಪ್ರಭುತ್ವವನ್ನು ಈ ಮತೀಯವಾದಿ ಶಕ್ತಿಗಳು ಹಾಳು ಮಾಡ್ತಾ ಇದೆ. ಅದರ ವಿರುದ್ಧ ಸೆಟೆದು ನಿಲ್ಲುವುದು ನಮ್ಮ ಕರ್ತವ್ಯ ಅಂತ ನಾವೆಲ್ಲ 30ನೇ ತಾರೀಕು ಉಡುಪಿಯಲ್ಲಿ ಒಂದು ದೊಡ್ಡ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಯಾವತ್ತೂ ಕೂಡ ನಿಮ್ಮನ್ನೆಲ್ಲ ನಾನು 2 ದಶಕಗಳಿಂದ ನೋಡ್ತಾ ಇದ್ದೇನೆ. ಸುದ್ದಿಗೋಷ್ಠಿಯಲ್ಲಿ ಸಹಬಾಳ್ವೆ ಉಡುಪಿ ಇದರ ಅಧ್ಯಕ್ಷರಾದ ಅಮೃತ್ ಶೆಣೈ, ಫಾದರ್ ಮಿಲಿಯಂ ಮಾರ್ಟಿಸ್, ಅಬ್ದುಲ್ ಅಜೀಜ್ ಉದ್ಯಾವರ, ಶಶಿಧರ್ ಹೆಮಾಡಿ, ಖಲೀಲ್ ಅಹ್ಮದ್, ಸಿರಿಲ್ ಮಥಾಯಸ್, ಚಂದ್ರಿಕಾ ಶೆಟ್ಟಿ ಮೊದಲಾದವರು ಉಪಸ್ಥಿತರಿದ್ದರು. ದೇಶವನ್ನು ಕಟ್ಟುವಂಥ ದೊಡ್ಡ ಸೇನಾನಿಗಳು, ಯಾಕಂದರೆ IPS ಅಧಿಕಾರಿಗಳು, IAS ಅಧಿಕಾರಿಗಳು ರಾಜೀನಾಮೆ ಕೊಟ್ಟು ಈ ಒಂದು ಕರಾಳ ಕಾಯ್ದೆಯನ್ನು ಧಿಕ್ಕರಿಸ್ತಾ ಇದ್ದಾರೆ. ಆದ್ದರಿಂದ ಈ ಕಾರ್ಯಕ್ರಮಕ್ಕೆ ನಮಗೆ ಚಂದ್ರಶೇಖರ್ ಆಜಾದ್ ರಾವಣ್ ಮುಖ್ಯಸ್ಥರು ಭೀಮ್ ಆರ್ಮಿ ಇವರು ಬರಲಿಕ್ಕೆ ಒಪ್ಪಿಕೊಂಡಿದ್ದಾರೆ. ಅವರು ಖಂಡಿತ ಭಾಗವಹಿದ್ದಾರೆ. ಪ್ರಕಾರ ಭಾಷಣಕಾರರು ಸಸಿಕಾಂತ್ ಸೆಂಥಿಲ್, ನಿವೃತ್ತ IAS ಅಧಿಕಾರಿ, ನಮ್ಮ ಮಂಗಳೂರಿನ ಜಿಲ್ಲಾಧಿಕಾರಿಯವರು ಅವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಅಧಿಕೃತವಾಗಿ ಭಾಗವಹಿಸಿದ್ದಾರೆ. ಮಹೇಂದ್ರ ಕುಮಾರ್ ಇವರು ಕೂಡ ಚಿಂತಕರು, ಅವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಕವಿತಾ ರೆಡ್ಡಿ ಸಾಮಾಜಿಕ ಹೋರಾಟಗಾರರು, ಇವರು ಕೂಡ ಈ ಒಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ಪ್ರಖರವಾದ ಭಾಷಣ ಮಾಡಿದ್ದಾರೆ. ಮೆಹರೋಜ್ ಖಾನ್ ಸಾಮಾಜಿಕ ಹೋರಾಟಗಾರರು, ಅವರೊಂದಿಗೆ ನಜ್ಮಾ ನಜೀರ್ ಚಿಕ್ಕನೇರಳೆಯ ಯುವ ನಾಯಕಿ ಇವರು ಕೂಡ ಭಾಗವಹಿಸಿದ್ದಾರೆ. ಅಮೂಲ್ಯ ವಿದ್ಯಾರ್ಥಿ ಮುಖಂಡರು ಕೂಡ